ಬಹಳ ತೀವ್ರ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್. ನೋಡಿ, ಪದೇ ಪದೇ ಸೋರಿಕೆ ಆಗ್ತಿರೋದ್ರಿಂದ ಪದೇ ಪದೇ ಅಲ್ಲ 2 ಬಾರಿ ಸೋರಿಕೆ ಆಗಿದೆ ಇಲ್ಲಿವರೆಗೆ. ಹ್ಞೂ ರೀ, ನಾವು ಹ್ಞೂ ಅಂತ ಹೇಳಿದ್ನಲ್ಲ, ಇನ್ನು ಪೂರಾ ಉತ್ತರ ಹೇಳಿ ಕೊಡ್ರಿ. ಅದೆಲ್ಲವೂ ಹೇಳ್ತೇನೆ, ನೀವು ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಹೇಳಿ ಕೊಡ್ರಿ. 2 ಬಾರಿ ಇದು ಸೋರಿಕೆ ಆಗಿದೆ. ಇದನ್ನು ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಭಾಳ ವಿವರವಾಗಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನು ಏನು ಕಳಿಸೋದಿದೆ, ಇದರಲ್ಲಿ ಪ್ರಿಂಟಾಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತಾಯಿದೆ. ಮುಂದಿನ ಸರ್ತಿ ನಾವು ಅದನ್ನು ಆನ್ಲೈನ್ ಮಾಡ್ತಾಯಿದ್ದೀವಿ. ಯಾಕಂದರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು 1 ವರ್ಷದಲ್ಲಿ ಆಗಿಲ್ಲ. ಅಚ್ಚಿ ವರ್ಷ ಏನಾಗಿತ್ತು ಅವತ್ತಲೇ ಇದನ್ನು ಇಂಪ್ಲಿಮೆಂಟೇಷನ್ಗೆ ಆಲ್ರೆಡಿ ಪ್ರೊಸೆಸ್ಸನ್ನು ನಡೆದಿದೆ. ಆದರೆ 1 ವರ್ಷದಲ್ಲಿ ಎಲ್ಲ ಮಾಡಲಿಕ್ಕಾಗಿಲ್ಲ. ಈ ವರ್ಷ ಬರುವ ವರ್ಷದಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದರೆ ನೀಟು ಇದನ್ನೇ ಸಿಗ್ತದಂತ ಏನದು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು, ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆಗೆ ಆಗ್ತದೆ. ಏನೋ ಒಂದು ವ್ಯವಸ್ಥೆ ಒಳಗೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ಹೇಳೋದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಕಾರಣಕ್ಕೇ ಇದು ಅಲ್ಲಿಂದ ಅಲ್ಲೇ ಮುಚ್ಚಿ ಹೋಗ್ಬೋದಾಗಿತ್ತು. ಆದರೆ ಆ ರೀತಿ ಮಾಡಿಲ್ಲ. ನಾವು ಪ್ರತಿಭಾವಂತರಿಗೆ ಅನ್ಯಾಯ ಆಗಬಾರ್ದು ಅಂತ ಪೋಸ್ಟ್ಪೋನ್ ಮಾಡಿದ್ದೀವಿ. ಮುಂದಿನ ಸರ್ತಿ ಈ ಸಿಸ್ಟಮನ್ನು ಫುಲ್ ಪ್ರೂಫ್ ಮಾಡ್ತೀವಿ. ಇನ್ನು ಕಾಂಗ್ರೆಸ್ ಆರೋಪದ ಬಗ್ಗೆ ಹೇಳೋದಾದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಕಳೆದ ಚುನಾವಣೆಯಲ್ಲಿ ರಾಜಸ್ಥಾನದ ಚುನಾವಣೆ ಉಸ್ತುವಾರಿಯಾಗಿದ್ದೆ. 5 ವರ್ಷದೊಳಗೆ ಕಾಂಗ್ರೆಸ್ಸಿನ 5 ವರ್ಷದೊಳಗೆ 19 ಸಾರಿ ಪೇಪರ್ ಲೀಕ್ ಮಾಡ್ಯಾರ. ಅಲ್ಲಿ ರಾಜಸ್ಥಾನ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಕರ್ನಾಟಕದ KPSC ಹಣೆ ಬರೇನದ, ವರ್ಷಕ್ಕೊಂದು ಎಕ್ಸಾಮ್ ಮಾಡ್ತಾ ಇಲ್ಲ ಇವರು. ವಿದ್ಯಾರ್ಥಿಗಳ ಏನು ಅವರಿಗೆ ತೊಂದರೆ ಆಗಿದೆ ಮತ್ತು ಕೆಲವರು ದುರ್ದೈವದಿಂದ ಇಡೀ ದೇಶಾದ್ಯಂತ ಆತ್ಮಹತ್ಯೆ ಮಾಡ್ಕೊಳ್ತಾ, ಇದ್ರ ಬಗ್ಗೆ ನಮ್ಗೆ ಭಾಳ ನೋವದ. ನಮ್ಮ ಸರ್ಕಾರ ಅತ್ಯಂತ ಸೆನ್ಸಿಬಲ್ ಸರ್ಕಾರ ಇದೆ. ನಮ್ಗೆ ಭಾಳ ನೋವಿದೆ ಇದ್ರ ಬಗ್ಗೆ. ನಾವೇ ಉಡಾಫೆ ಮಾತನಾಡ್ಲಿಕ್ಕೆ ಹೋಗಲಿಕ್ಕೆ ನಾವು ಯಾವತ್ತೂ ನಾವು ಮಾಡಿಲ್ಲ, ನಮ್ಮ ಸರ್ಕಾರದ ಯಾವುದೇ ಮಂತ್ರಿನೂ ಮಾಡಿಲ್ಲ. ಆದರೆ ನಾನು ಹೇಳೋದು, ಇವರು ಭಾಳ ಕಾಂಗ್ರೆಸ್ದವ್ರು ಜಿಗಿದೇನು ಮಾಡ್ತಾ ಇದ್ದಾರೆ. ನೀವು KPSC ಸರಿ ಮಾಡಿರಿ ಮೊದಲ. ಅಲ್ಲಿ RPSC ಒಳಗೆ 19 ಸರ್ತಿ ಆಗ್ಯದ. KPSC ಒಳಗೆ ನೀವೀಗ ನಿಮ್ಮ ಹಗರಣಗಳನ್ನು ತನಿಖೆ ಮಾಡ್ಲಿಕ್ಕೆ ನೀವು ಒಂದು ಕಮಿಟಿ ಮಾಡಿರಿ. ಎಲ್ಲ ಪತ್ರಿಕೆ ಲೀಕ್ ಆಗ್ತಾವೆ, ದುಡ್ಡು ತೊಗೊಂಡು ಮಾರ್ಕ್ಸ್ ಹಾಕ್ತೀರಿ ನೀವು. ಇಲ್ಲೇ ನಾವು ಇದ್ರ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ನಾನು ಇದಕ್ಕೆ ಕಂಪೇರ್ ಮಾಡಿ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ನಮಗೆ ಅದ್ರ ಬಗ್ಗೆ ವಿಷಾದ ಇದೆ. ಭಾರಿ ದೊಡ್ಡ ಒಂದು ಜಗತ್ತಿನ ದೊಡ್ಡ ಪರೀಕ್ಷೆ ಆದ್ದರಿಂದ ಕೆಲವು ಏನು ಲೋಪಗಳಾಗಿದೆ, ಅದನ್ನು ಬರುವ ವರ್ಷ ನಾವು ಟೆಕ್ನಾಲಜಿ ಡ್ರಿವನ್ ಎಕ್ಸಾಮ್ ಮಾಡಿ ಅದನ್ನು ಸರಿ ಮಾಡ್ತೀವಿ. ಆದರೆ ಯಾರೂ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿ ವಿನಂತಿ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.